ಮುಡಾ ಸೈಟ್ ಅಕ್ರಮ, ವಾಲ್ಮೀಕಿ ನಿಗಮದಲ್ಲಿ ಅಕ್ರಮ, ಇದೆಲ್ಲವೂ ವಿಚಾರಗಳು ಕೂಡ ಈಗ ದೆಹಲಿ ಮಟ್ಟಕ್ಕೂ ಕೂಡ ತಲುಪಿದೆ. ಈಗ ದೆಹಲಿ ಮಟ್ಟಕ್ಕೂ ತಲುಪಿದೆ ಹಗರಣದ ಒಂದು ಹೋರಾಟದ ವಿಚಾರ ಕೂಡ. ದೆಹಲಿಯಲ್ಲಿ ಇವತ್ತು ರಾಜ್ಯ ಬಿಜೆಪಿ ಸಂಸದರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಸಂಸತ್ ಭವನದ ಆವರಣದಲ್ಲಿ ಬಿಜೆಪಿ ಸಂಸದರು ಇವತ್ತು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಇತ್ತ ರಾಜ್ಯದಲ್ಲೂ ಕೂಡ ಶಾಸಕರೆಲ್ಲರೂ ಬಿಜೆಪಿಯ ನಾಯಕರೆಲ್ಲರೂ ಕೂಡ ಸೇರಿ ಪಾದಯಾತ್ರೆ ಹೋಗ್ತೀವಿ ನಾವು ಅಂತ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ. अंबेडकर की संविधान की भ्रष्ट हो रहा है कर्नाटक में। राहुल गांधी कहाँ है? राहुल गांधी कहाँ है? संविधान जो दिया दलित को लूट रही है कांग्रेस। कांग्रेस कहाँ है? हटाओ हटाओ भ्रष्ट मुख्यमंत्री हटाओ 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 राहुल गांधी ನೋಡಿ, ಸಿದ್ದರಾಮಯ್ಯನವರೇ ನೇರವಾಗಿ ಇನ್ವಾಲ್ವ್ ಇರುವಂಥ ಮೂಢ ಹಗರಣ ಅವ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೂ ಅವಕಾಶ ಕೊಟ್ಟಿಲ್ಲ ಅಂತಂದರೆ ಯಾವ ರೀತಿ ಇವತ್ತು ಇದರಲ್ಲಿ ಅವರ ಇನ್ವಾಲ್ವ್ಮೆಂಟ್ ಇದೆ ಗೊತ್ತಾಗ್ತದೆ. ಅಹೋರಾತ್ರಿ ಧರಣಿ ಮಾಡಿದ್ದಾರೆ ನಮ್ಮ ಶಾಸಕರು, ಅದಕ್ಕೆ ಸಪೋರ್ಟಿಂಗ್ ನಾವು ಇಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದೇವೆ. ಈ ರೀತಿ ಹಗರಣಕ್ಕೆ ಮುಚ್ಚಿ ಹಾಕುವಂಥ ಕೆಲಸ ಸಿದ್ದರಾಮಯ್ಯನವರು ಆಗ್ತಾ ಇದೆ. 187 ಕೋಟಿ ರೂಪಾಯಿ ಹಗರಣ ಏನಿತ್ತು ಅದು ಮುಖ್ಯಮಂತ್ರಿಗಳ ಇಲಾಖೆಗೆ ಬರ್ತಕ್ಕಂಥದ್ದು. ಹಣಕಾಸು ಇಲಾಖೆಯಿಂದನೇ ಯೂಶುವಲ್ ಟ್ರೆಜರಿಯಿಂದ ಹಣ ಬಿಡುಗಡೆ ಆಗಿ ನಕಲಿ ಖಾತೆಗಳಿಗೆ ಹೋಗಿದೆ ಅಂತೇಳಿ ಮಾಹಿತಿ ಇದೆ. ಅದಕ್ಕಾಗಿ ಸ್ವತಃ ಮುಖ್ಯಮಂತ್ರಿಗಳೇ ಇದಕ್ಕೆ ಜವಾಬ್ದಾರರು. ಮುಖ್ಯಮಂತ್ರಿಗಳು ಕೂಡಲೇ ರಾಜೀನಾಮೆ ಕೊಟ್ಟು ಒಂದು ನಿಷ್ಪಕ್ಷಪಾತವಾದಂಥ ತನಿಖೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಒತ್ತಾಯ. ಇವತ್ತು ಪಾರ್ಲಿಮೆಂಟಿನ ಎದುರುಗಡೆ ರಾಜ್ಯಸಭಾ ಮತ್ತು ಲೋಕಸಭಾ ಸದಸ್ಯರು, ಕರ್ನಾಟಕದ ಎಂಪಿಗಳೆಲ್ಲರೂ ಕೂಡ ನಾವು ಇಲ್ಲಿ ಧರಣಿಯನ್ನು ಮಾಡಿದ್ದೀವಿ, ಪ್ರೊಟೆಸ್ಟನ್ನು ಮಾಡಿದ್ದೀವಿ. ಏನಿವತ್ತು ಮೂಢ ಹಗರಣ ಏನಿವತ್ತು ಮಾನ್ಯ ಮುಖ್ಯಮಂತ್ರಿಗಳು ಒಂದು ಕ್ಷೇತ್ರದಲ್ಲೇ ಅವರ ಒಂದು ಕುಟುಂಬಕ್ಕೆ ಸೈಟ್ ತೊಗೊಂಡಿರುವಂಥದ್ದು, ಮತ್ತು ವಾಲ್ಮೀಕಿ ನಿಗಮ ಏನೊಂದು 189 ಕೋಟಿ ಯಾವುದೇ ಕೆಲಸ ಆಗದಿರ ಇವತ್ತು ಆ ಫಂಡ್ಸನ್ನು ಬೇನಾಮಿ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಇವರು ಸಂವಿಧಾನದ ಬಗ್ಗೆ ಮಾತಾಡ್ತಾರೆ. ಇವರು ಕಾಂಗ್ರೆಸ್ಸಿನವರು ರಾಹುಲ್ ಗಾಂಧಿಯವರು ಕೂಡ ಸಂವಿಧಾನದ ಪುಸ್ತಕವನ್ನು ಹಿಡ್ಕೊಂಡು ಅವರು ಒಂದು ಓತು ತಗೋತಾರೆ. ಇವತ್ತು ನಮ್ಮ ಅಂಬೇಡ್ಕರ್ ಜಿಯವರು ಏನೊಂದು ಸಂವಿಧಾನದಲ್ಲಿ ನಮ್ಮ ಎಸ್ಸಿಗೆ ಎಸ್ಟಿಗೆ ದಲಿತರಿಗೆ ಕೊಟ್ಟಿರುವಂತಹ ಒಂದು ನ್ಯಾಯವನ್ನು ಇವರೆಲ್ಲರೂ ಕೂಡ ಕಿತ್ಕೊಂಡಿದ್ದಾರೆ. ನಾವು ಇದ್ರ ವಿರುದ್ಧ ಪ್ರೊಟೆಸ್ಟನ್ನು ಮಾಡ್ತಾ ಇದ್ದೀವಿ. ಈ ಒಂದು ಮಾರಲ್ ರೆಸ್ಪಾನ್ಸಿಬಿಲಿಟಿ ತಗೊಂಡು ಸಿದ್ದರಾಮಯ್ಯನವರು ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು.